ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಸಿದ್ದೇಗೌಡರು ಸತ್ಯವನ್ನ ಹೇಳೋಕೆ ಹೊರಟಿದ್ದಾರೆ. ನಿಜಕ್ಕೂ ಇರೋ ಬರೋ ಸತ್ಯವೆಲ್ಲವನ್ನ ಹೇಳ್ಬಿಡ್ತಾರಾ ಅಥವಾ ಏನೆಲ್ಲ ಆಯ್ತು ಅನ್ನೋದನ್ನ ಇದೇ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ತುಂಬಾನೇ ಚಿಕ್ಕದಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ಚಾನಲ್ಗೆ ಏನಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದು ಮರಿಲೇಬೇಡಿ. ಹಾಗಿದ್ರೆ ತಡ ಯಾಕೆ, ಬನ್ನಿ ಡೈರೆಕ್ಟ್ ಆಗಿ ಟಾಪಿಕ್ ಕಡೆ ಹೋಗೋಣ. ಹೌದು ವೀಕ್ಷಕರೇ, ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಭಾವನ ಕುತ್ತಿಗೆಯಲ್ಲಿರೋ ತಾಳಿ ನೋಡಿದ ಭಾವನ ತಾಯಿ ಲಕ್ಷ್ಮಿ ಅವರು ಭಾವನಾಳನ್ನ ಡೈರೆಕ್ಟ್ ಕೇಳೋಕೆ ಆಗಲ್ಲ ಅಂತ ತಿಳ್ಕೊಂಡು ಸಿದ್ದೇಗೌಡರಿಗೆ ಕಾಲ್ ಮಾಡಿ ಕರೆಸ್ಕೊಳ್ತಾರೆ. ನಂತರ ಇರೋ ಸತ್ಯವನ್ನ, ಆಕೆ ಏನು ನೋಡಿದ್ಲೋ ಎಲ್ಲವನ್ನ ಸಿದ್ದೇಗೌಡರ ಜೊತೆ ಹೇಳ್ಕೊತಾಳೆ. ಜೊತೆಗೆ ತಾಳಿ ಕಟ್ಟಿದ್ದು ಸಿದ್ದು ಅಂತ ಗೊತ್ತಿಲ್ಲದೆ ಸಿದ್ದು ಹತ್ರನೇ ಪ್ರಾಮಿಸ್ ಕೂಡ ಮಾಡಿಸ್ಕೊಳ್ತಾಳೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಆ ತಾಳಿ ಕಟ್ಟಿದ್ದು ಯಾರು ಅಂತ ನನಗೆ ತಿಳಿಸ್ಕೊಂಡು ನೀನು ಬೇಗನೆ ನನಗೆ ಹೇಳು ಸಿದ್ದು ಅಂತ ಹೇಳಿ ಸಿದ್ದು ಹತ್ರನೇ ಪಾಪ ಆಕೆ ಪ್ರಾಮಿಸ್ ಅನ್ನ ಪಡ್ಕೋತಾಳೆ. ಇದನ್ನೆಲ್ಲ ಕೇಳಿ ಸಿದ್ದು ಸಖತ್ ಎಮೋಷನಲ್ ಆಗ್ತಾನೆ ಅಂತಾನೆ ಹೇಳ್ಬಹುದು. ಜೊತೆಗೆ ಕಣ್ಣೀರ್ ಕೂಡ ಹಾಕೋಕೆ ಶುರು ಮಾಡ್ಬಿಟ್ಟಿರ್ತಾನೆ. ನಂತರ ಇರೋ ಸತ್ಯವನ್ನೆಲ್ಲ ನಾನು ಹೇಳ್ತೀನಿ ಅಂತ ಅನ್ಕೊಂಡು ಡಿಸೈಡ್ ಮಾಡ್ತಾನೆ. ಇಷ್ಟೇ ಅಲ್ಲ, ತನಗೆ ಸಪೋರ್ಟ್ ಮಾಡ್ತಾ ಇದ್ದಂತಹ ಆತನ ಅತ್ತಿಗೆ ಮೇಲೂ ಕೂಡ ಈಗ ಆತನಿಗೆ ಡೌಟ್ ಬರೋಕೆ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅವನ ಅತ್ತಿಗೆ ಇವನ ಮುಂದೆ ಭಾವನನ ಮದುವೆ ಆಗೋ ರೀತಿ ಹೇಳ್ಕೊಡೋದು, ಇವನ ಹಿಂದೆ ಭಾವನ ಜೊತೆ ಅಲ್ಲ ಮನೆಯಲ್ಲಿ ಇರೋಳ್ ಜೊತೆ ಆ ಮದುವೆ ಆಗ್ಬೇಕು ಅಂತ ಬಯಸೋದು, ಇದೆಲ್ಲ ಹೀಗೆ ಅನುಮಾನ ಬರೋ ರೀತಿ ನಡ್ಕೋತಾ ಇದ್ದಾಳೆ ಅವಳ ಅತ್ತಿಗೆ ಅಂತಾನೆ ಹೇಳ್ಬಹುದು. ನಿಜಕ್ಕೂ ಸಿದ್ದು ತಾಳಿ ಕಟ್ಟಿದ್ದು ನಾನೇ ಅಂತ ಹೇಳ್ತಾನ ಅಥವಾ ಇನ್ನೇನಾದ್ರೂ ಬೇರೆ ಹೆಂಗಾದ್ರೂ ಮಾಡಿ ತಪ್ಪಿಸ್ಕೋತಾನ? ಪ್ರತಿಯೊಂದನ್ನ ನಾವು ನೀವು ಕಾದ್ ನೋಡ್ಬೇಕು ವೀಕ್ಷಕರೇ. ಆದ್ರೆ ಅತಿ ಶೀಘ್ರದಲ್ಲೇ ವಿಡಿಯೋ ಮಾಡಿ ತಿಳಿಸ್ತೀನಿ ಸಿದ್ದು ಏನೆಲ್ಲ ಮಾಡ್ತಾನೆ ಅನ್ನೋದನ್ನ. ಅದಕ್ಕೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾ ಇರಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ನಿಮ್ಮ ಪ್ರೀತಿಯ ಸುಂದರ ಚರಿತ್ರೆ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಸದಾ ಯಾವಾಗ್ಲೂ ನಗ್ತಾ ಇರಿ ವೀಕ್ಷಕರೇ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.